ಓಂ ಶಾಂತಿ. ಮುರುಳಿ ದಿನಾಂಕ 28/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ಆಶ್ರಯದಾತ ತಂದೆ ಸಿಕ್ಕಿದ್ದಾರೆ. ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಪಾವನ ಆಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಶಾಂತಿಧಾಮಕ್ಕೆ ವಾಪಸ್ ಹೋಗುತ್ತೀರಾ. ಪ್ರಶ್ನೆ: ತಂದೆಯ ಪ್ರೀತಿ ಎಂತಹ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ? ಎಂತಹ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತಾರೆ? ಉತ್ತರ: ಯಾರು ಆಜ್ಞಾಪಾಲಕ ಮಕ್ಕಳಾಗಿರುತ್ತಾರೆ, ಸೇವಾದಾರಿ ಮಕ್ಕಳಾಗಿರುತ್ತಾರೆ ಮತ್ತು ಬಹಳ ಮಧುರರಾಗಿರುತ್ತಾರೆ, ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ, ಅಂತಹ ಮಕ್ಕಳಿಗೆ ತಂದೆಯ ಪ್ರೀತಿ ಪ್ರಾಪ್ತಿಯಾಗುತ್ತದೆ. ಯಾವಾಗ ನೀವು ಮಕ್ಕಳು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತೀರಾ, ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ನಿಮ್ಮಿಂದ ಒಂದೂ ತಪ್ಪೂ ಕೂಡ ಆಗಬಾರದು. ನಿಮ್ಮ ಮುಖದಿಂದ ದುಃಖವನ್ನು ನೀಡುವಂತಹ ಶಬ್ದ ಬರಬಾರದು. ಸದಾ ಸರ್ವರನ್ನು ಸೋದರರ ದೃಷ್ಟಿಯಿಂದ ನೋಡಿ ಆತ್ಮಿಕ ಪ್ರೀತಿಯಿಂದ ಇರಬೇಕು. ಆಗ ನೀವು ತಂದೆಯನ್ನು ಪ್ರತ್ಯಕ್ಷಗೊಳಿಸಬಹುದು. ಗೀತೆ: ನಮಗೆ ಆಶ್ರಯವನ್ನು ನೀಡುವಂತವರು. ಓಂ ಶಾಂತಿ. ಗೀತೆಯನ್ನಂತೂ ಮಕ್ಕಳಾದ ನೀವು ಅನೇಕ ಬಾರಿ ಕೇಳಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ, ನಾವು ಅಂತ್ಯ ಇಲ್ಲದ ಈ ಚಕ್ರದಲ್ಲಿ ಎಷ್ಟೊಂದು ಬಾರಿ ಬಂದು ಪಾತ್ರವನ್ನು ಮಾಡುತ್ತಾ ಅಲೆದಾಡಿದ್ದೇವೆ. ನಾಟಕದ ಪ್ಲಾನ್ ಅನುಸಾರ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳಬೇಕು. ಸುಖಧಾಮದಲ್ಲಿ ನಾವು ಸ್ವಯಂ ಒಂದು ಶರೀರವನ್ನು ಬಿಟ್ಟು ಖುಷಿಯಿಂದ ಇನ್ನೊಂದು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಈಗ ತಂದೆ ಖುಷಿಯಿಂದ ಶರೀರವನ್ನು ಬಿಡುವುದರ ಬಗ್ಗೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರು ಪರಮಧಾಮದಿಂದ ಬಂದಿದ್ದೇವೆ. ಆತ್ಮರಾದ ನಾವು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಮೊಟ್ಟ ಮೊದಲು ನಾನು ಆತ್ಮ ಅನ್ನುವ ನಿಶ್ಚಯ ನಿಮಗೆ ಇರಬೇಕು. ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ನಿಮಗೆ ಆಶ್ರಯವನ್ನು ನೀಡುವಂತಹ ತಂದೆ ನಾನೊಬ್ಬನೇ ಆಗಿದ್ದೇನೆ. ಒಬ್ಬ ತಂದೆಯೇ ನಮಗೆ ಆಶ್ರಯ ನೀಡುತ್ತಾರೆ. ತಂದೆಯ ನೆನಪಿನಿಂದ ನಿಮಗೆ ಬಹಳಷ್ಟು ಖುಷಿ ಸಿಗುತ್ತದೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಮೊದಲು ಎಲ್ಲರೂ ಶಾಂತಿಧಾಮದಲ್ಲಿ ಇರುತ್ತೀರಾ, ನಂತರ ಮೊದಲು ಸುಖಧಾಮಕ್ಕೆ ಬರುತ್ತೀರಾ. ತಂದೆ ನಿಮಗೆ ಈಗ ಆಶ್ರಯವನ್ನು ನೀಡುತ್ತಾರೆ. ಮಕ್ಕಳೇ, ನಿಮ್ಮ ಶಾಂತಿಧಾಮ ಮತ್ತು ಸುಖಧಾಮ ಇನ್ನೇನು ಬಂತು ಅಂದರೆ ಬಂತು. ಈಗ ನಿಮಗೆ ನಿಶ್ಚಯ ಇದೆ, ಆತ್ಮರಾದ ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ. ಆತ್ಮರಾದ ನಮಗೆ ಮೊದಲಿನಿಂದ ಅವಿನಾಶಿಯಾದ ಪಾತ್ರ ಸಿಕ್ಕಿದೆ. ನೀವು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕು. ತಂದೆ ಮಕ್ಕಳ ಜೊತೆ ಮಾತನಾಡುತ್ತಾರೆ, ಏಕೆಂದರೆ ಈ ಮಾತುಗಳನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಮಾರ್ಗವನ್ನು ತೋರಿಸುತ್ತಾರೆ. ಆತ್ಮಕ್ಕೆ ಈಗ ಯಾವುದೇ ಪ್ರಕಾರದ ಭಯ ಇರಬಾರದು. ನಾವೀಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ನೀವೆಲ್ಲರೂ ನಿಮ್ಮ ಜನ್ಮದ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಆತ್ಮ ತಿಳಿದುಕೊಂಡಿದೆ, ನಮಗೆ ಆಶ್ರಯ ಸಿಕ್ಕಿದೆ. ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವಂತಹ ಆಶ್ರಯ ಅಂದ ಮೇಲೆ ನೀವೀಗ ಖುಷಿಯಿಂದ ಹೋಗಬೇಕು. ಆದರೆ ಈಗ ನಮಗೆ ಜ್ಞಾನ ಸಿಕ್ಕಿದೆ, ಆತ್ಮ ಪತಿತ ಆಗಿದೆ. ಮೇಲೆ ಹೋಗಲು ಆತ್ಮಕ್ಕೆ ರೆಕ್ಕೆ ಇಲ್ಲ. ಆತ್ಮದ ರೆಕ್ಕೆ ಕಟ್ಟಾಗಿ ಬಿಟ್ಟಿದೆ. ಮಾಯೆ ನಮ್ಮ ರೆಕ್ಕೆಯನ್ನು ಕಟ್ ಮಾಡಿಬಿಡುತ್ತದೆ. ಅದಕ್ಕೋಸ್ಕರ
ನಾವೀಗ ವಾಪಸ್ ಹೋಗಲು ಆಗುತ್ತಿಲ್ಲ. ನಾವೀಗ ವಾಪಸ್ ಹೋಗಲು ಅವಶ್ಯವಾಗಿ ಪಾವನ ಆಗಬೇಕು. ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ಅಲ್ಲಿಂದ ನಾವು ಕೆಳಗಡೆ ಬಂದು ಬಿಟ್ಟಿದ್ದೇವೆ. ಆದರೆ ಈಗ ನಾವಾಗೇ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಈಗ ನೀವು ಕೂಡ ಈ ರೀತಿ ತಿಳಿದುಕೊಳ್ಳಬೇಕು, ನಾವು ಬಹಳ ಶ್ರೇಷ್ಠ ಕುಲದ ಆತ್ಮ ಆಗಿದ್ದೇವೆ. ಈಗ ನಮಗೆ ಪುನಃ ನಮ್ಮ ಶ್ರೇಷ್ಠ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತಾ ಇದೆ. ಶ್ರೇಷ್ಠ ಮನೆತನದ ಶ್ರೇಷ್ಠ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದ ಮೇಲೆ ಈ ಶರೀರವನ್ನು ತೆಗೆದುಕೊಂಡು ನಾವೇನು ಮಾಡುವುದು? ನಮಗೆ ಸತ್ಯುಗದಲ್ಲಿ ಹೊಸ ಶರೀರ ಸಿಗುತ್ತದೆ. ಈ ರೀತಿ ನಮ್ಮ ಜೊತೆ ನಾವೇ ಮಾತನಾಡಿಕೊಳ್ಳಬೇಕು. ತಂದೆ ನಮಗೆ ತಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ. ಆತ್ಮರಾದ ನೀವು ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋದಲ್ಲಿ ಬರುತ್ತೀರಾ. ಈಗ ಪುನಃ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮರಾದ ನೀವು ಪವಿತ್ರ ಆಗಬೇಕು. ತಂದೆ ಹೇಳುತ್ತಾರೆ, ಈಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಬೇರೆ ಯಾರ ನೆನಪೂ ನಿಮಗೆ ಬರಬಾರದು. ಧನ, ಸಂಪತ್ತು, ಮನೆ, ಮಕ್ಕಳು ಯಾರ ಕಡೆಯೂ ನಿಮ್ಮ ಬುದ್ಧಿ ಹೋಗಬಾರದು. ಧನ, ಸಂಪತ್ತು, ಮನೆ, ಮಕ್ಕಳು ಮುಂತಾದವರ ಕಡೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಯಿತು ಅಂದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಇಲ್ಲ. ನಂತರ ನಿಮ್ಮ ಪದವಿ ಕಡಿಮೆ ಆಗಿಬಿಡುತ್ತದೆ ಮತ್ತು ನೀವು ಪುನಃ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಈಗ ನಾವು ಆತ್ಮರು ವಾಪಸ್ ಹೋಗುತ್ತಿದ್ದೇವೆ. ಪಾವನ ಆಗಿ ವಾಪಸ್ ಹೋಗಬೇಕು. ತಂದೆ ಬಂದಿರುವುದೇ ಪಾವನ ಮಾಡಲು. ನಾವೀಗ ಖುಷಿಯಿಂದ ಏಕೆ ತಂದೆಯನ್ನು ನೆನಪು ಮಾಡುವುದಿಲ್ಲ? ತಂದೆಯ ನೆನಪಿನಿಂದ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಅಂದ ಮೇಲೆ ಖುಷಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಯಾರು ಸ್ವಯಂ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅನ್ಯರಿಗೆ ಜ್ಞಾನವನ್ನು ಹೇಳಿದರೆ ಅವರಿಗೂ ಬಾಣ ನಾಟುತ್ತದೆ. ಇದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ. ಬೆಳಗ್ಗಿನ ಅಮೃತ ವೇಳೆಯ ಸಮಯ ವಿಚಾರ ಸಾಗರ ಮಂಥನ ಮಾಡಲು ಒಳ್ಳೆಯ ಸಮಯ ಆಗಿದೆ. ಏಕೆಂದರೆ ಆ ಸಮಯದಲ್ಲಿ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತದೆ. ಬುದ್ಧಿ ಪರಿಶುದ್ಧವಾಗಿರುತ್ತದೆ. ನೀವು ರಿಫ್ರೆಶ್ ಆಗಿರುತ್ತೀರಾ. ಭಕ್ತಿಯಲ್ಲೂ ಕೂಡ ಭಕ್ತಿಯನ್ನು ಬೆಳಗ್ಗೆ ಬೆಳಗ್ಗೆ ಮಾಡುತ್ತಾರೆ. ಗೀತೆ ಕೂಡ ಇದೆ. ಬೆಳಗ್ಗೆ ಬೆಳಗ್ಗೆ ಪ್ರಭಾತದ ಸಮಯದಲ್ಲಿ ರಾಮನ ಸ್ಮರಣೆಯನ್ನು ಮಾಡು ಮನಸ್ಸೇ ಎಂದು. ಭಕ್ತಿ ಮಾರ್ಗದವರು ಕೇವಲ ಗೀತೆಯನ್ನು ಹಾಡುತ್ತಾರೆ. ಈಗ ತಂದೆ ನಮಗೆ ಆದೇಶವನ್ನು ನೀಡುತ್ತಾರೆ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿ ಯಾರೂ ರಾಮನ ಸ್ಮರಣೆಯನ್ನು ಮಾಡುವುದಿಲ್ಲ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಂದೆ ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಸುತ್ತಾರೆ. ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ. ಆದ್ದರಿಂದ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತಿತ್ತು. ಸತ್ಯುಗದಲ್ಲಿ ನಿಮಗೆ ಈ ರೀತಿ ಕರೆಯುವುದಿಲ್ಲ. ಈ ಸಮಯದಲ್ಲಿ ಹೇಳುತ್ತಾರೆ, ಈಶ್ವರ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದು. ಈ ಗಾಯನ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಬೇಹದ್ದಿನ ತಂದೆಯಾದ ನನ್ನನ್ನು ಮರೆತು ಬಿಟ್ಟಿದ್ದೀರಾ. ಅರ್ಧ ಕಲ್ಪಕ್ಕೋಸ್ಕರ ನಾನು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೆ. ನಾನೇ ನಿಮ್ಮ ಮೂಲಕ ಬೇಹದ್ದಿನ ಸನ್ಯಾಸ ಮಾಡಿಸಿದ್ದೆ. ನಾನೇ ಹೇಳಿದ್ದೆ, ಇಡೀ ಹಳೆಯ ಜಗತ್ತು ಸ್ಮಶಾನ ಆಗುತ್ತದೆ. ಈ ಜಗತ್ತಿನಲ್ಲಿರುವಂತದ್ದೆಲ್ಲ ಸಮಾಪ್ತಿ ಆಗುತ್ತದೆ. ಅಂದ ಮೇಲೆ ಸಮಾಪ್ತಿ ಆಗುವ ಈ ಜಗತ್ತಿನಲ್ಲಿರುವ ವಸ್ತುವನ್ನು ನೀವೇಕೆ ನೆನಪು ಮಾಡುತ್ತೀರಾ? ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ, ಬಾಬಾ ನಮ್ಮನ್ನು ಈ ಪತಿತ ಜಗತ್ತಿನಿಂದ ದೂರ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗು ಎಂದು. ಪತಿತ ಜಗತ್ತಿನಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಪಾವನ ಜಗತ್ತಿನಲ್ಲಿ ಬಹಳ ಕಡಿಮೆ ಜನ ಇರುತ್ತಾರೆ. ಅಂದ ಮೇಲೆ ಕಾಲರ ಕಾಲ
ಮಹಾಕಾಲ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ. ಭಕ್ತರು ಭಗವಂತನನ್ನು ಕರೆಯುತ್ತಾರೆ, ಬಂದು ಭಕ್ತಿಯ ಫಲವನ್ನು ಕೊಡು ಎಂದು. ನಾವು ಬಹಳಷ್ಟು ಪೆಟ್ಟನ್ನು ತಿಂದಿದ್ದೇವೆ. ಅರ್ಧ ಕಲ್ಪದಿಂದ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗ ಆ ಹಳೆಯ ಅಭ್ಯಾಸವನ್ನು ಬಿಡಲು ಪರಿಶ್ರಮದ ಅನುಭವ ಆಗುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ. ಕಲ್ಪದ ಮೊದಲಿನಂತೆ ಈಗ ಪುನಃ ವಿನಾಶ ಆಗುತ್ತದೆ. ಈಗಂತೂ ಈ ಜಗತ್ತಿನಲ್ಲಿ ಇರಲೂ ಕೂಡ ಜಾಗ ಇಲ್ಲ. ಊಟ ಮಾಡಲು ಧಾನ್ಯಗಳಿಲ್ಲ. ಧಾನ್ಯಗಳೇ ಇಲ್ಲ ಅಂದ ಮೇಲೆ ಊಟ ಎಲ್ಲಿಂದ ಪ್ರಾಪ್ತಿಯಾಗಬೇಕು? ಅಮೆರಿಕಾದಲ್ಲೂ ಕೂಡ ಹೇಳುತ್ತಾರೆ, ಕೋಟ್ಯಾಂತರ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಎಂದು. ಪ್ರಾಕೃತಿಕ ವಿಕೋಪ ಅಂತೂ ಆಗಲೇಬೇಕು. ಯುದ್ಧ ಪ್ರಾರಂಭ ಆಯಿತು ಅಂದರೆ ಆಹಾರ ಧಾನ್ಯಗಳು ಎಲ್ಲಿಂದ ಬರುತ್ತದೆ? ಯುದ್ಧ ಕೂಡ ಬಹಳ ಭಯಾನಕವಾಗಿ ನಡೆಯುತ್ತದೆ. ಯುದ್ಧ ಮಾಡಲು ಏನೆಲ್ಲ ವಸ್ತುಗಳನ್ನು ಅವರು ತಯಾರು ಮಾಡಿಟ್ಟುಕೊಂಡು ಕೂತಿದ್ದಾರೋ ಅದೆಲ್ಲವನ್ನೂ ಕೂಡ ಯುದ್ಧದ ಸಮಯದಲ್ಲಿ ಉಪಯೋಗ ಮಾಡುತ್ತಾರೆ. ಪ್ರಾಕೃತಿಕ ವಿಕೋಪ ಕೂಡ ಸಹಾಯ ಮಾಡುತ್ತದೆ. ಅದಕ್ಕಿಂತ ಮೊದಲು ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಕಪ್ಪಿದ್ದವರು ಸುಂದರ ಆಗಬೇಕು. ಕಾಮಚಿತೆಯ ಮೇಲೇನು ಕುಳಿತಿದ್ದೇವೆ, ಈಗ ಪುನಃ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕು. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದೇವೆ. ಶಿವತಂದೆ ನಮ್ಮನ್ನು ಸುಂದರ ಮಾಡುತ್ತಾರೆ. ಆತ್ಮಕ್ಕೆ ನೆಲೆ ಅಂತೂ ಒಂದೇ ಸ್ಥಾನ ಆಗಿದೆ, ಪರಮಧಾಮ. ಈಗ ಇಲ್ಲಿಗೆ ಬಂದು ಪಾತ್ರವನ್ನು ನಾವು ಅಭಿನಯ ಮಾಡುತ್ತಿದ್ದೇವೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎರಡನ್ನೂ ಕೂಡ ನಾವು ಕ್ರಾಸ್ ಮಾಡಬೇಕು. ರಾಮರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಪಾತ್ರ ಮಾಡುತ್ತೇವೆ. ಈಗ ತಂದೆ ತಿಳಿಸಿದ್ದಾರೆ, ಇದು ಹಳೆಯ ಜಗತ್ತಿನ ಅಂತಿಮ ಸಮಯ. ನಾನು ಬರುವುದೇ ಅಂತ್ಯದಲ್ಲಿ. ಯಾವಾಗ ನೀವು ಮಕ್ಕಳು ನನ್ನನ್ನು ಕೂಗಿ ಕರೆಯುತ್ತೀರಾ, ಹಳೆಯ ಜಗತ್ತಿನ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ಹಳೆಯ ಜಗತ್ತಿನ ಅಂತಿಮ ಸಮಯದಲ್ಲಿ ನಾನು ಬರುತ್ತೇನೆ. ಗಾಯನ ಕೂಡ ಇದೆ, ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂದು. ಆದರೆ ಯಾರು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ, ಅವರು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಈ ಶರೀರವನ್ನು ಬಿಟ್ಟು ಅಮರಪುರಿಗೆ ಹೋಗಬೇಕು. ನಮ್ಮ ಹೆಸರೇ ಶಕ್ತಿ ದಳ. ನಾವು ಶಿವಶಕ್ತಿಯರಾಗಿದ್ದೇವೆ. ಈಗ ನೀವು ಪುನಃ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಶಿವನಿಗಂತೂ ನೀವು ಮಕ್ಕಳಾಗಿದ್ದೀರಾ. ಪುನಃ ನೀವು ಸಹೋದರ ಸಹೋದರಿ ಆಗುತ್ತೀರಾ. ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆಯನ್ನು ತಂದೆ ರಚಿಸುತ್ತಾರೆ. ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಾರೆ. ಈಗ ತಂದೆ ಆತ್ಮರ ಜೊತೆ ಮಾತನಾಡುತ್ತಾರೆ. ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮ ಶರೀರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ಆತ್ಮದ ಈ ಶರೀರಕ್ಕೆ ಹೊಡೆಯುತ್ತಾರೆ. ಆಗ ಆತ್ಮ ಹೇಳುತ್ತದೆ, ಈ ಶರೀರಕ್ಕೆ ಇಂತಹ ಶರೀರದಲ್ಲಿರುವ ಆತ್ಮ ಹೊಡೆಯಿತು ಎಂದು. ಮಕ್ಕಳು ಪತ್ರದಲ್ಲಿ ಬರೆಯುತ್ತೀರಾ, ಆತ್ಮನಾದ ನಾನು ಈ ಶರೀರದ ಮೂಲಕ ಇಂತಹ ತಪ್ಪನ್ನು ಮಾಡಿದೆ ಎಂದು. ಈ ರೀತಿ ಆತ್ಮ ಎಂದು ತಿಳಿದುಕೊಳ್ಳುವುದರಲ್ಲಿ ಪರಿಶ್ರಮ ಇದೆ. ಇಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ಪುರುಷರಿಗಂತೂ ಇದು ಬಹಳ ಸಹಜ ಆಗಿದೆ. ಬಾಂಬೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಸುತ್ತಾಡಲು ಹೋಗುತ್ತಾರೆ. ನೀವು ಏಕಾಂತದಲ್ಲಿ ಕುಳಿತು ಬೆಳಗ್ಗೆ ಸಮಯದಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು. ಬಾಬಾರವರ ಮಹಿಮೆಯನ್ನು ಮಾಡುತ್ತಾ ಇರಿ. ಬಾಬಾ, ನೀವು ಚಮತ್ಕಾರವನ್ನು ಮಾಡಿದ್ದೀರಾ. ದೇಹದಾರಿಗಳ ಮಹಿಮೆಯನ್ನು ಗಾಯನ ಮಾಡುವುದಿಲ್ಲ. ವಿದೇಹಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ. ಅವರಿಗೆ ತಮ್ಮದೇ ಆದ ದೇಹ ಎಂದೂ ಇರಲು ಸಾಧ್ಯ ಇಲ್ಲ. ತಂದೆ ಎಂದು ಸ್ವಯಂ ತಮ್ಮ ದೇಹವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ.
ಇವರಿಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ನಿಮಗೂ ಕೂಡ ಮೊದಲು ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಈಗ ನೀವು ಬ್ರಹ್ಮ ತಂದೆಯ ಮೂಲಕ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಬ್ರಹ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಇದು ಒಂದು ಪ್ರಾಕ್ಟೀಸ್ ಆಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಬಹಳಷ್ಟು ಖುಷಿ ಆಗುತ್ತದೆ. ಯಾವಾಗ ನಿಮ್ಮನ್ನು ನೀವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೀರೋ ಆಗ ನೀವು ಆತ್ಮವನ್ನೇ ನೋಡುತ್ತಿರುತ್ತೀರಾ. ಆಗ ವಿಕಾರದ ಮಾತು ನಿಮ್ಮ ಮನಸ್ಸಿನಲ್ಲಿ ಬರುವುದೇ ಇಲ್ಲ. ತಂದೆ ಹೇಳುತ್ತಾರೆ ಅಶರೀರಿ ಆಗಿ. ಆಗ ವಿಕಾರಿ ವಿಚಾರ ಹೇಗೆ ಹುಟ್ಟಲು ಸಾಧ್ಯ? ಶರೀರವನ್ನು ನೋಡುವುದರಿಂದ ನೀವು ಕೆಳಗೆ ಬೀಳುತ್ತೀರಾ. ಆತ್ಮವನ್ನೇ ನೋಡಬೇಕು. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಈ ರೀತಿ ಪಾತ್ರವನ್ನು ಅಭಿನಯ ಮಾಡಿದ್ದೇನೆ. ಈಗ ತಂದೆ ಹೇಳುತ್ತಾರೆ ಅಶರೀರಿಯಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ನೆನಪಿನ ಯಾತ್ರೆಯಿಂದ ನಿಮಗೆ ಸಂಪಾದನೆ ಜಮಾ ಆಗುತ್ತದೆ. ಬೆಳಗ್ಗಿನ ಸಮಯ ತಂದೆಯನ್ನು ನೆನಪು ಮಾಡಲು ಬಹಳ ಒಳ್ಳೆಯ ಸಮಯ ಆಗಿದೆ. ಕೇವಲ ಬಾಬಾರವರನ್ನು ಬಿಟ್ಟು ನಾವು ಬೇರೆ ಏನನ್ನು ನೋಡಲೇಬಾರದು. ಮೊದಲು ನಾವು ತಂದೆಯನ್ನು ಬಿಟ್ಟು ಬೇರೆ ಏನನ್ನೂ ನೋಡಿಲ್ಲ. ಇನ್ನು ಈ ಲಕ್ಷ್ಮೀನಾರಾಯಣರ ಚಿತ್ರ ಗುರಿ ಉದ್ದೇಶದ ಚಿತ್ರ ಆಗಿದೆ. ಗುರಿ ಉದ್ದೇಶದ ಚಿತ್ರವನ್ನು ಬಿಟ್ಟರೆ ತಂದೆಯ ಚಿತ್ರವನ್ನು ನೋಡಿ ತಂದೆಯನ್ನೇ ನೆನಪು ಮಾಡಬೇಕು. ಮನ್ಮನಾಭವ ಮಧ್ಯಾಜೀಭವ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವೀಗ ಅನ್ಯರಿಗೂ ತಿಳಿಸಬಹುದು. ಭಕ್ತಿ ಅಂದರೆ ಪ್ರವೃತ್ತಿ ಮಾರ್ಗದವರಿಗೋಸ್ಕರ ಆಗಿದೆ. ನಿವೃತ್ತಿ ಮಾರ್ಗದವರು ಕಾಡಿನಲ್ಲಿ ಭಕ್ತಿ ಮಾಡುತ್ತಾರೇನು? ಮೊದಲು ಸನ್ಯಾಸಿಗಳೂ ಕೂಡ ಸತೋಪ್ರಧಾನ ಆಗಿದ್ದರು. ಆಗ ಅವರು ಕಾಡಿನಲ್ಲಿ ಇದ್ದರು. ಊರಿನಲ್ಲಿದ್ದ ಜನ ಕಾಡಿನಲ್ಲಿದ್ದ ಸನ್ಯಾಸಿಗಳಿಗೆ ಆಹಾರವನ್ನು ಕಾಡಿಗೆ ಹೋಗಿ ಕೊಡುತ್ತಿದ್ದರು. ಈಗ ನೋಡಿ, ಅವರ ಕುಟೀರಗಳೆಲ್ಲ ಖಾಲಿ ಇದೆ, ಆಶ್ರಮಗಳೆಲ್ಲ ಖಾಲಿ ಇದೆ. ಏಕೆಂದರೆ ತಮೋಪ್ರಧಾನ ಆಗಿರುವ ಕಾರಣ ಅವರಿಗೆ ಕಾಡಿನಲ್ಲಿದ್ದರೆ ಯಾರೂ ಆಹಾರವನ್ನು ಹೋಗಿ ತಲುಪಿಸುವುದಿಲ್ಲ. ಕಾಡಿನಲ್ಲಿ ಆಹಾರ ಸಿಗದೇ ಇರುವ ಕಾರಣ ಅವರೆಲ್ಲ ವಾಪಸ್ ಬಂದಿದ್ದಾರೆ. ಭಕ್ತರಲ್ಲೂ ಕೂಡ ಈಗ ಆ ಶ್ರದ್ಧೆ ಇಲ್ಲ. ಈ ಕಾರಣದಿಂದ ಎಲ್ಲರೂ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಬಿಟ್ಟಿದ್ದಾರೆ. ಕೋಟ್ಯಾಧಿಪತಿ ಪದಂಪತಿಗಳಾಗಿದ್ದಾರೆ. ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಈಗ ಈ ಜಗತ್ತಿನಲ್ಲಿರುವ ಚಿನ್ನದಿಂದ ಸತ್ಯುಗದಲ್ಲಿ ಮಹಲ್ ಕಟ್ಟುತ್ತಾರೆ ಎಂದು ಇಲ್ಲ. ಸತ್ಯುಗದಲ್ಲಿ ಚಿನ್ನ ಕೂಡ ಹೊಸದಿರುತ್ತದೆ, ಎಲ್ಲವೂ ಹೊಸದಿರುತ್ತದೆ. ಅಲ್ಲಿ ಧಾನ್ಯಗಳೂ ಕೂಡ ಹೊಸದಾಗಿ ಬೆಳೆಯುತ್ತದೆ. ಹೊಸ ಜಗತ್ತು ಹೊಸದಾಗಿ ಇರುತ್ತದೆ. ಹೊಸ ಜಗತ್ತಿನಲ್ಲಿ ಫಸ್ಟ್ ಕ್ಲಾಸ್ ಆದ ವಸ್ತುಗಳಿರುತ್ತದೆ. ಈಗ ಈ ಜಗತ್ತಿನಲ್ಲಿ ಭೂಮಿ ಕೂಡ ಫಲವತ್ತಾದ ಭೂಮಿಯಾಗಿ ಉಳಿದಿಲ್ಲ. ಅದಕ್ಕೋಸ್ಕರ ಬಂಜರು ಭೂಮಿ ಆಗಿಬಿಟ್ಟಿದೆ. ಬಂಜರು ಭೂಮಿ ಆಗಿರುವ ಕಾರಣ ಚೆನ್ನಾಗಿ ಬೆಳೆಯನ್ನು ಬೆಳೆಯಲು ಸಾಧ್ಯ ಆಗುತ್ತಿಲ್ಲ. ಸತ್ಯುಗದಲ್ಲಿ ಇಡೀ ಭೂಮಿ, ಸಮುದ್ರ ಎಲ್ಲವೂ ನಿಮ್ಮದಾಗಿರುತ್ತದೆ. ಅಲ್ಲಿ ನಿಮಗೆ ಎಷ್ಟೊಂದು ಶುದ್ಧವಾದ ಭೋಜನ ಸಿಗುತ್ತದೆ. ಅಲ್ಲಿ ನೀವು ಶುದ್ಧವಾದ ಭೋಜನವನ್ನು ಊಟ ಮಾಡುತ್ತೀರಾ. ಈಗ ಇಲ್ಲಿ ನೋಡಿ, ಪ್ರಾಣಿಗಳನ್ನೂ ಕೂಡ ಬೇಯಿಸಿ ಜನ ತಿನ್ನುತ್ತಾರೆ. ಸತ್ಯುಗದಲ್ಲಿ ಪ್ರಾಣಿಗಳನ್ನು ತಿನ್ನುವ ಮಾತೇ ಇಲ್ಲ. ಮಕ್ಕಳಾದ ನೀವು ತಂದೆಗೆ ಬಹಳಷ್ಟು ಧನ್ಯವಾದ ಹೇಳಬೇಕು. ನಿಮಗೆ ಗೊತ್ತಿದೆ, ಈಗ ನಾವು ಅನ್ಯರಿಗೂ ಕೂಡ ಜ್ಞಾನವನ್ನು ಹೇಳುತ್ತೇವೆ. ತಂದೆ ಹೇಳಿದ್ದಾರೆ, ನಾನು ಸಾಧಾರಣ ವೃದ್ಧ ಮಾನವನ ಶರೀರದಲ್ಲಿ ಬಂದಿದ್ದೇನೆ. ಅದು ಕೂಡ ಬ್ರಹ್ಮನ ವಾನಪ್ರಸ್ಥ ಸ್ಥಿತಿಯಲ್ಲಿ ಅವರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ವಾನಪ್ರಸ್ಥ ಸ್ಥಿತಿ ಬಂದಾಗಲೇ ವಾಪಸ್ ಹೋಗಬೇಕಾಗುತ್ತದೆ. ಇದು ಕಾಯಿದೆ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಈ ರೀತಿ ಪದ್ಧತಿ ನಡೆಯುತ್ತದೆ. ಇದೆಲ್ಲ ಧಾರಣೆ ಮಾಡಿಕೊಳ್ಳುವ ಮಾತಾಗಿದೆ. ಕೆಲವರು ಚೆನ್ನಾಗಿ ನೋಟ್ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸುತ್ತಾರೆ. ಈ ಜ್ಞಾನದ ಮಾತನ್ನು ಕೇಳುವುದರಿಂದ ನಿಮಗೆ ಬಹಳ ಖುಷಿಯಾಗುತ್ತದೆ. ಏಕೆಂದರೆ ಈಗ ನಿಮಗೆ ಆಶ್ರಯ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಆತ್ಮವೂ ಕೂಡ
ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ. ಆತ್ಮಕ್ಕೋಸ್ಕರ ಹೇಳಲಾಗುತ್ತದೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಎಂದು. ಪರಮಾತ್ಮನಿಗೋಸ್ಕರ ಈ ರೀತಿ ಹೇಳುವುದಿಲ್ಲ. ಪರಂಪಿತ ಪರಮಾತ್ಮ ಶಿವ ಹೊಳೆಯುತ್ತಾರೆ ಎಂದು, ಆತ್ಮ ಹೊಳೆಯುತ್ತದೆ ಎಂದು ಹೇಳುತ್ತೇವೆ. ಆತ್ಮರಾದ ನಾವು ಸೋದರರಾಗಿದ್ದೇವೆ. ಅದಕ್ಕೋಸ್ಕರ ಹಿಂದೂಸ್ತಾನದವರು, ಪಾಕಿಸ್ತಾನದವರು, ಬೌದ್ಧಿಗಳು ಎಲ್ಲರೂ ಸಹೋದರರು ಎಂದು ಹೇಳುತ್ತೇವೆ. ಆದರೆ ಸಹೋದರ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ. ಈಗ ಸಹೋದರರಾದ ನಿಮ್ಮ ಮನಸ್ಸಿನಲ್ಲಿ ಪರಸ್ಪರರ ಬಗ್ಗೆ ಎಷ್ಟೊಂದು ಪ್ರೀತಿ ಇರಬೇಕು. ಸತ್ಯುಗದಲ್ಲಿ ಪ್ರಾಣಿಗಳೂ ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತದೆ. ನೀವು ಸಹೋದರರು ಅಂದ ಮೇಲೆ ಎಷ್ಟೊಂದು ಪ್ರೀತಿಯಿಂದ ಇರಬೇಕಾಗಿದೆ. ಆದರೆ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಒಬ್ಬರು ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತಾರೆ, ಒಬ್ಬರು ಇನ್ನೊಬ್ಬರ ನಿಂದನೆ ಮಾಡುತ್ತಾರೆ. ಈ ಸಮಯದಲ್ಲಿ ಮಕ್ಕಳಾದ ನೀವು ಬಹಳಷ್ಟು ಕ್ಷೀರಖಂಡದ ಸಮಾನ ಇರಬೇಕು. ಪರಸ್ಪರ ಬಹಳ ಪ್ರೀತಿಯಿಂದ ಹಾಲು ಸಕ್ಕರೆಯಂತೆ ಇರಬೇಕು. ಈ ಸಮಯದಲ್ಲಿ ನೀವು ಪುರುಷಾರ್ಥ ಮಾಡುತ್ತೀರಾ. 21 ಜನ್ಮ ನಾವು ಕ್ಷೀರಖಂಡ ಆಗಿ ಇರುತ್ತೇವೆ, ಹಾಲು ಸಕ್ಕರೆಯಂತೆ ಇರುತ್ತೇವೆ. ಒಂದು ವೇಳೆ ನಮ್ಮ ಮುಖದಿಂದ ಏನಾದರೂ ಉಲ್ಟಾ ಶಬ್ದ ಬಂದರೆ ತಕ್ಷಣ ಹೇಳಬೇಕು, ನನ್ನನ್ನು ಕ್ಷಮಿಸಿಬಿಡಿ ಎಂದು. ಏಕೆಂದರೆ ಬಾಬಾರವರ ಆಜ್ಞೆ ಆಗಿದೆ, ನಾವೀಗ ಬಹಳಷ್ಟು ಮಧುರರಾಗಿ ಇರಬೇಕು. ಯಾರು ತಂದೆಯ ಆಜ್ಞೆಯಂತೆ ನಡೆಯುವುದಿಲ್ಲ ಅವರಿಗೆ ಹೇಳಲಾಗುತ್ತದೆ ಈಶ್ವರನ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರು ಎಂದು. ಈಗ ನೀವು ಯಾರಿಗೂ ದುಃಖವನ್ನು ಕೊಡಬಾರದು. ಇನ್ನು ಬಾಬಾರವರಿಗೆ ಗೊತ್ತಿದೆ, ಯಾರು ಯೋಧರಾಗಿ ಸೇನೆಯಲ್ಲಿ ಸೇವೆ ಮಾಡುತ್ತಿದ್ದಾರೋ ಅವರು ಯಾರನ್ನಾದರೂ ಸಾಯಿಸಬೇಕಾಗುತ್ತದೆ. ಮಿಲಿಟರಿಯಲ್ಲಿ ಇರುವಂತವರು ಹೊಡೆದಾಡಬೇಕಾಗುತ್ತದೆ, ಯುದ್ಧ ಮಾಡಬೇಕಾಗುತ್ತದೆ. ಆದರೆ ಅವರು ಯುದ್ಧ ಮಾಡುವ ಸಮಯದಲ್ಲೂ ಕೂಡ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಆಗ ಅವರ ನೌಕೆ ಪಾರಾಗುತ್ತದೆ. ಈಗ ಈ ಹಳೆಯ ಜಗತ್ತಿನಲ್ಲಿ ನೋಡಲು ಏನಿದೆ? ನಾವೀಗ ಈ ಹಳೆಯ ಜಗತ್ತಿನಲ್ಲಿ ಏನನ್ನು ನೋಡಬೇಕು? ನಾವೀಗ ಹೊಸ ಜಗತ್ತನ್ನು ನೋಡಬೇಕು. ನಾವೀಗ ತಂದೆಯ ಶ್ರೀಮತದಂತೆ ನಡೆದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಈಗ ತಂದೆಯ ಶ್ರೀಮತದ ಆಧಾರದಿಂದ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ. ಟೀಚರ್ ಎಂದೂ ಆಶೀರ್ವಾದ ಮಾಡುವುದಿಲ್ಲ. ಟೀಚರ್ ಓದಿಸುತ್ತಾರೆ. ಯಾರು ಎಷ್ಟು ಓದುತ್ತಾರೋ, ಯಾರು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ನಾವು ಚೆನ್ನಾಗಿ ಓದಿದರೆ ಶ್ರೇಷ್ಠ ಪದವಿ ಸಿಗುತ್ತದೆ. ನಮ್ಮ ರಿಜಿಸ್ಟರ್ ಅನ್ನು ನಾವೇ ನೋಡಿಕೊಳ್ಳಬೇಕು, ನಾನು ಹೇಗೆ ನಡೆದುಕೊಳ್ಳುತ್ತಿದ್ದೇನೆ ಎಂದು. ಕೆಲವರು ಬಹಳಷ್ಟು ಮಧುರತೆಯಿಂದ ವ್ಯವಹಾರ ಮಾಡುತ್ತಾರೆ. ಕೆಲವರು ಪ್ರತಿಯೊಂದು ಮಾತಿನಲ್ಲೂ ಖುಷಿಯಲ್ಲಿ ಇರುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಪರಸ್ಪರ ಚರ್ಚೆ ಮಾಡಿ, ಪರಸ್ಪರ ಸಭೆಯನ್ನು ನಡೆಸಿ, ಸ್ವಯಂ ಅನ್ನು ನೋಡಿಕೊಳ್ಳಿ. ನಮ್ಮಿಂದ ಯಾವುದೇ ತಪ್ಪಂತೂ ಆಗುತ್ತಿಲ್ಲ ತಾನೆ? ಆದರೆ ಈ ರೀತಿ ಸಭೆಯನ್ನು ನಡೆಸಿ ಚರ್ಚೆ ಮಾಡುವವರು ತಿಳಿದುಕೊಳ್ಳಬೇಕು, ನಾನು ಆತ್ಮ ಆಗಿದ್ದೇನೆ, ನಾನು ನನ್ನ ಸಹೋದರ ಆತ್ಮನನ್ನು ಕೇಳುತ್ತಿದ್ದೇನೆ. ಈ ಶರೀರದ ಮೂಲಕ ಯಾವುದೇ ತಪ್ಪನ್ನಂತೂ ಮಾಡಿಲ್ಲ ತಾನೆ? ನೀವು ಯಾರಿಗೂ ದುಃಖವನ್ನಂತೂ ಕೊಟ್ಟಿಲ್ಲ ತಾನೆ? ತಂದೆ ಎಂದೂ ದುಃಖವನ್ನು ಕೊಡುವುದಿಲ್ಲ. ತಂದೆ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆ ದುಃಖಹರ್ತ, ಸುಖಕರ್ತ ಆಗಿದ್ದಾರೆ. ನೀವು ಕೂಡ ಎಲ್ಲರಿಗೂ ಸುಖವನ್ನು ಕೊಡಬೇಕು. ಎಂದೂ ಕೂಡ ಉಲ್ಟಾ ಸುಲ್ಟಾ ಮಾತನ್ನು ಆಡಬಾರದು. ಎಂದು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬಾರದು. ನಿಮ್ಮ ಕೆಲಸ ಆಗಿದೆ ರಿಪೋರ್ಟ್ ಮಾಡುವುದು. ಯಾರಾದರೂ ತಪ್ಪನ್ನು ಮಾಡಿದರೆ ತಂದೆಗೆ ರಿಪೋರ್ಟ್ ಕೊಡಿ. ನೀವು ಬಹಳ ಮಧುರರಾಗಿ ಇರಬೇಕು. ಎಷ್ಟು ಮಧುರರಾಗುತ್ತೀರೋ ಅಷ್ಟು ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತೀರಾ.
ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ. ನೀವು ಕೂಡ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಿದಾಗ ನಿಮ್ಮ ವಿಜಯ ಆಗುತ್ತದೆ. ತಂದೆ ಹೇಳುತ್ತಾರೆ, ನನ್ನ ಮುದ್ದಿನ ಮಕ್ಕಳೇ, ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ. ಈ ರೀತಿ ಬಹಳಷ್ಟು ಮಕ್ಕಳಿದ್ದಾರೆ. ಅವರು ಉಲ್ಟಾ ಸುಲ್ಟಾ ತಪ್ಪನ್ನು ಮಾಡುತ್ತಿರುತ್ತಾರೆ. ಚಾಡಿ ಹೇಳುತ್ತಾರೆ, ಕಾಂಪಿಟೇಷನ್ ಮಾಡುತ್ತಾರೆ, ಈರ್ಷ್ಯೆ ಪಡುತ್ತಾರೆ. ಇದೆಲ್ಲವೂ ಕೂಡ ವಿಕರ್ಮ ಆಗಿದೆ. ಬಾಬಾ ತಿಳಿಸುತ್ತಾರೆ, ಯಾರು ಒಳ್ಳೆಯ ಆಜ್ಞಾ ಪಾಲಕರು, ಸೇವಾದಾರಿ ಮಕ್ಕಳಾಗಿರುತ್ತಾರೋ ಅವರು ಅವಶ್ಯವಾಗಿ ತಂದೆಗೆ ಮಧುರ ಮಕ್ಕಳು ಎಂದು ಅನುಭವ ಆಗುತ್ತಾರೆ. ಅಂತವರಿಗೆ ತಂದೆ ಪ್ರೀತಿಯನ್ನು ಮಾಡುತ್ತಾರೆ. ಅನ್ಯರಿಗೆ ತಂದೆ ಪ್ರೀತಿಯನ್ನು ನೀಡುವುದಿಲ್ಲ. ಆದರೂ ಕೂಡ ತಂದೆ ಹೇಳುತ್ತಾರೆ, ಮಧುಬನದಲ್ಲಿ ಬ್ರಹ್ಮನ ಮೂಲಕ ಪಾಲನೆ ಸಿಗುತ್ತದೆ. ದೊಡ್ಡ ವ್ಯಕ್ತಿಗಳಿಗೆ ಪಾಲನೆ ನೀಡಬೇಕಾಗುತ್ತದೆ. ಇಲ್ಲದಿದ್ದರೆ ಅವರು ಬಹಳಷ್ಟು ನಷ್ಟವನ್ನು ಮಾಡುತ್ತಾರೆ. ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಿ ದೋಷವನ್ನು ಹೊರಿಸುತ್ತಾರೆ. ಬಾಬಾರವರ ಬಳಿ ಸಮಾಚಾರ ಬರುತ್ತದೆ, ಇಂತಹ ಮಕ್ಕಳು ಇನ್ನೂ ಬೀಡಿ ಸೇದುವುದನ್ನು ಬಿಟ್ಟಿಲ್ಲ ಎಂದು. ಬಾಬಾ ಹೇಳುತ್ತಾರೆ, ಅವರಿಗೆ ತಿಳಿಸಬೇಕಾಗಿದೆ, ನೀವು ಯೋಗ ಬಲದಿಂದ ವಿಶ್ವವನ್ನು ಪಾವನ ಮಾಡಲು ಸಾಧ್ಯ ಆಗುತ್ತದೆ ಅಂದ ಮೇಲೆ ಯೋಗ ಬಲದಿಂದ ಬೀಡಿ ಸೇದುವುದನ್ನು ಬಿಡಲು ಸಾಧ್ಯ ಇಲ್ಲ ಏನು? ತಂದೆಯನ್ನು ನೆನಪು ಮಾಡಿ. ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ. ತಂದೆ ಇಂತಹ ಔಷಧಿಯನ್ನು ಕೊಡುತ್ತಾರೆ. ಈ ಔಷಧಿ ನಿಮ್ಮ ಎಲ್ಲಾ ದುಃಖವನ್ನೂ ದೂರ ಮಾಡುತ್ತದೆ. ತಂದೆ ನೀಡುವ ಔಷಧಿಯ ಮೂಲಕ ನಿಮ್ಮ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಕಳೆದು ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೇಹಾಭಿಮಾನಕ್ಕೆ ವಶ ಆಗಿ ಅನ್ಯರಿಗೆ ತೊಂದರೆಯನ್ನು ಕೊಡಬಾರದು. ಪ್ರತಿಯೊಂದು ಮಾತಿನಲ್ಲೂ ಖುಷಿಯಿಂದ ಇರಬೇಕು. ಎಂದೂ ಕೂಡ ಯಾರ ಬಗ್ಗೆಯೂ ಚಾಡಿ ಹೇಳಬಾರದು, ಈರ್ಷ್ಯೆ ಪಡಬಾರದು, ಕಾಂಪಿಟೇಷನ್ ಮಾಡಬಾರದು, ಮುನಿಸಿಕೊಳ್ಳಬಾರದು, ಯಾರಿಗೂ ದುಃಖವನ್ನು ಕೊಡಬಾರದು. ಪರಸ್ಪರ ಬಹಳಷ್ಟು ಮಧುರರಾಗಿ ಇರಬೇಕು. ಹಾಲು ಸಕ್ಕರೆಯಂತೆ ಕ್ಷೀರ ಕಂಡ ಆಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ವಿಚಾರ ಸಾಗರ ಮಂಥನ ಮಾಡುತ್ತಾ ತಂದೆಗೆ ಧನ್ಯವಾದವನ್ನು ತಿಳಿಸಬೇಕು. ವರದಾನ, ಮನಸ್ಸು ಮತ್ತು ಬುದ್ಧಿ ಎರಡರ ಸಮಾನತೆಯಿಂದ ಸೇವೆಯನ್ನು ಮಾಡುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ. ಕೆಲವು ಬಾರಿ ಮಕ್ಕಳು ಸೇವೆಯನ್ನು ಮಾಡುವಾಗ ಕೇವಲ ಬುದ್ಧಿಯನ್ನು ಉಪಯೋಗ ಮಾಡುತ್ತಾರೆ. ಆದರೆ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಸೇರಿಸಿ ಸೇವೆ ಮಾಡಿ. ಆಗ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುತ್ತೀರಾ. ಯಾರು ಕೇವಲ ಬುದ್ಧಿಯಿಂದ ಸೇವೆ ಮಾಡುತ್ತಾರೋ ಅವರ ಬುದ್ಧಿಯಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ತಂದೆಯ ನೆನಪಿರುತ್ತದೆ. ಈ ಕಾರ್ಯವನ್ನು ಬಾಬಾ ಮಾಡಿಸುತ್ತಿದ್ದಾರೆ ಎಂದು ಸ್ವಲ್ಪ ಸಮಯ ನೆನಪಿರುತ್ತದೆ. ಸ್ವಲ್ಪ ಸಮಯದ ನಂತರ ನನ್ನತನ ಬಂದು ಬಿಡುತ್ತದೆ. ಮತ್ತು ಯಾರು ಮನಸ್ಸಿನಿಂದ ಸೇವೆ ಮಾಡುತ್ತಾರೋ ಅವರ ಮನಸ್ಸಿನಲ್ಲಿ ಸದಾ ತಂದೆಯ ನೆನಪಿರುತ್ತದೆ. ಫಲ ಕೂಡ ಮನಸ್ಸಿನಿಂದ ಸೇವೆ ಮಾಡಿದಾಗಲೇ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಉಪಯೋಗಿಸಿ ಸೇವೆ ಮಾಡಿದರೆ ಸದಾ ನಿಮಗೆ ಸಫಲತೆ ಸಿಗುತ್ತದೆ. ಶ್ಲೋಗನ್, ಬೇಹದ್ದಿನಲ್ಲಿ ಇರಿ, ಆಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ ಇಂದಿನ ವಿಶೇಷ ಪುರುಷಾರ್ಥ. ಹೇಗೆ ಬ್ರಹ್ಮ ತಂದೆ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಜ್ಞಾನದ ಪ್ರಕಾಶವನ್ನು ನೀಡುವುದರ ಜೊತೆ ಜೊತೆಗೆ ಯೋಗದ ಕಿರಣದ ಶಕ್ತಿಯನ್ನೂ ಕೂಡ ನೀಡಿ ಪ್ರತಿಯೊಂದು ಆತ್ಮದ
ಸಂಸ್ಕಾರ ಅನ್ನುವಂತಹ ಕೀಟಾಣುವನ್ನು ನಾಶ ಮಾಡುವ ಕಾರ್ಯವನ್ನು ಮಾಡಿದರು. ಅದೇ ರೀತಿ ಮಕ್ಕಳಾದ ನಿಮ್ಮ ಮಸ್ತಕದಿಂದ ನಡೆದಾಡುತ್ತಾ ತಿರುಗಾಡುತ್ತಾ ಇರುವಾಗ ಪ್ರಕಾಶದ ಗೋಲ ಎಲ್ಲರಿಗೂ ಕಾಣಿಸಬೇಕು ಮತ್ತು ನಿಮ್ಮ ನಡತೆಯಲ್ಲಿ, ನಿಮ್ಮ ವಾಣಿಯಲ್ಲಿ ಜ್ಞಾನ ಅನ್ನುವಂತಹ ಶಕ್ತಿಯ ಗೋಲ ಎಲ್ಲರಿಗೂ ಕಾಣಿಸಬೇಕು. ಅಂದರೆ ನಿಮ್ಮ ಮೂಲಕ ಬೀಜ ಕಾಣಿಸಬೇಕು. ನೀವು ಮಾಸ್ಟರ್ ಬೀಜರೂಪ ಎಂದು ಕಾಣಿಸಬೇಕು. ನಿಮ್ಮ ಭ್ರುಕುಟಿಯ ಮೂಲಕ ಪ್ರಕಾಶದ ಗೋಲ, ಶಕ್ತಿಯ ಗೋಲ ಎಲ್ಲರಿಗೂ ಕಾಣಿಸುವಂತೆ ನೀವು ಲೈಟ್ ಮತ್ತು ಮೈಟ್ನ ಗೋಲ ಆಗಿ ಮಾಸ್ಟರ್ ಬೀಜರೂಪ ಆಗಿ ಆಗ ಸಾಕ್ಷಾತ್ ಮೂರ್ತಿ ಆಗುತ್ತೀರಾ ಅಥವಾ ಸಾಕ್ಷಾತ್ಕಾರ ಮೂರ್ತಿ ಆಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.